ಹಾಸ್ಟೆಲ್ನಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಮೇ 22ನೇ ತಾರೀಕಿಗೆ ಸರ್ಕಾರ ಕನಿಷ್ಠ ವೇತನ ಕೊಡಬೇಕಂತ ಆದೇಶ ಮಾಡಿದೆ. ಅದರಂತೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ BCM ಇಲಾಖೆಯಲ್ಲಿ ಅದು ಕನಿಷ್ಠ ವೇತನ ಪರಿಷ್ಕೃತ ದರದಲ್ಲಿ ಮೇ ಜೂನ್ 2 ತಿಂಗಳ ವೇತನ ಪಾವತಿ ಮಾಡಿದೆ. ಜುಲೈ ತಿಂಗಳು ಪಾವತಿ ಮಾಡಿಲ್ಲ. ಅದರ ಸಮಾಜ ಕಲ್ಯಾಣ ಇಲಾಖೆ ಜೀರೋ, ಅಲ್ಲಿ ಏನೂ ಒಬ್ಬರಿಗೂ ಕೂಡ ಮಾಡಿಲ್ಲ ಪೇಮೆಂಟ್. ಅದರಿಂದ ಮೈನಾರಿಟಿ ಇಲಾಖೆಯಲ್ಲಿ ಈ ಹೋರಾಟ ನಿರಂತರ ನಡೀತಿದ್ದೆ. ಅವರು 1 ತಿಂಗಳ ಮಾಡಿದ್ದಾರೆ, ಈಗ ಮತ್ತೆ ನಿಲ್ಲಿಸ್ಯಾರ ಅವ್ರನ್ನೂ ಕೂಡ. ಅಂದ್ರೇನು, ಸರ್ಕಾರ ಒಪ್ಕೊಂಡು ಮತ್ತು ವಾಪಸ್ ತಡೆ ಹಿಡಿತದೆ ಅಂದ್ರೆ ಅದು ಭಾಳಷ್ಟು ಖಂಡನೀಯ ವಿಷಯ. ಒಮ್ಮೆ ಕೊಡ್ತೀನಿ ಅಂತಾರೆ, ಒಮ್ಮೆ ನಿಂದಿಸ್ರಿ ಅಂತಾರೆ ಅಂದ್ರೆ ಅದೇನು ಅಲ್ಲದು. ಇವಾಗ ಸರ್ಕಾರ ಯಾವಾಗ ಒಪ್ಕೊಂಡದ, ಒಪ್ಪಿ 1 ವರ್ಷ ಆಯ್ತು. ಒಂದು ವರ್ಷನೂ ಕೂಡ ಸುಳ್ಳು ಹೇಳಿದ್ರು. ಈ ತಿಂಗಳ ಮುಂದಿನ ತಿಂಗಳ ಅಂತ 1 ವರ್ಷ ಸುಳ್ಳು ಹೇಳಿ ಇಲ್ಲಿಗೆ ತಂದರೆ. ಅದಕ್ಕೆ ಪರಿಷ್ಕೃತ ವೇತನ ಬಗ್ಗೆ ಸರ್ಕಾರ ಕೂಡಲೇ ಜಾರಿ ಮಾಡಬೇಕಂತ ಇವತ್ತು ನಮ್ಮದು ಹೋರಾಟದ. ಅಲ್ಲದೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಕರಜಗಿ ಮತ್ತು ದಂಡೋತಿ ವಸತಿ ನಿಲಯಗಳಲ್ಲಿ ಇವತ್ತು ಅಲ್ಲಿ ಫುಡ್ ಪಾಯ್ಸನ್ ಆಗ್ಯದ ಅಂತೇಳಿ ನಮ್ಮ ಅಡುಗೆಯವರಿಗೆ ಕೆಲಸದಿಂದ ತೆಗೆದು ಅದು ಫುಡ್ ಪಾಯ್ಸನ್ ಆಗೋ ಕಾರಣ ಅಲ್ಲಿ ಆಹಾರ ಸರಿ ಇಲ್ಲ, ಸರಬರಾಜು ಭಾಳ ಕಳಪೆ ಮಟ್ಟದ ಆಹಾರ ಬಂದಿದ್ದಕ್ಕೆ ಅದು ಫುಡ್ ಪಾಯ್ಸನ್ ಆಗ್ಯದ. ಇವತ್ತು ಹೆಚ್ಚಾಯ್ತು ರುಚಿ ಅಡುಗೆ ಮಾಡಿತ್ತಂತ. ಇವತ್ತು ನಮ್ಮವ್ರಿಗೆ ಅಡುಗೆ ಸಾಮಾನ್ಯ ಮಟೀರಿಯಲ್ ನೀವು ಖರಾಬ್ ತಂದು ಕೊಟ್ಟು ಅಡುಗೆ ಚಲೋ ಆಗಿಲ್ಲ, ಅದು ವಿಷಪೂರಿತ ಆಗ್ಯದ ಅಂತ ಹೇಳ್ತಾರೆ ಇವರು. ಅದಕ್ಕೆಲ್ಲ ನೇರ ಹೊಣೆಗಾರರು ಜಿಲ್ಲಾಡಳಿತ. ಇವತ್ತು ಫುಡ್ ಸಪ್ಲೈ ಮಾಡೋರಿಗೆ ಟೆಂಡರ್ ಮಾಡ್ತಾರೆ, ಅವ್ರಲಿಂದ ಲಂಚ ತೊಗೊತಾರೆ, ತೊಗೊಂಡು ಅವ್ನಿಗೆ ಕೊಡ್ತಾರೆ. ಅವ ದುಡ್ಡು ಕೊಟ್ಟಿದ್ದಕ್ಕೆ ಇವ್ರಿಗೆ ಸಿಕ್ಕಂಗೆ ತಂದು ಹಾಕಿಬಿಡ್ತಾರೆ. ಅನಾಜ್ ಯಾವುದೋ ಖರಾಬ್ ತಂದು ಹಾಕ್ತಾರೆ. ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಮೂರಾರ್ಜಿ ಶಾಲೆಗಳನ್ನ ಸರಿಯಾಗಿ ಅಭ್ಯಾಸ ಇರ್ತಂತ ಏನೇನೋ ಕಾಂಪಿಟೇಷನ್ ಮಾಡಿ ಸರಿಯಾಗಿ ಓದಿ ಇವತ್ತು ಬಂದು ಸೇರ್ಲತ್ತಾರೆ. ಆದರೆ ಇವತ್ತು ಅಂಥ ಜಾಗದಾಗ ಇವತ್ತು ಫುಡ್ ಪಾಯ್ಸನ್ ಆಗೋಕ್ಕೆ ಕಾರಣ ಅಂದರೆ ಅದಕ್ಕೆ ಜಿಲ್ಲಾ ಡಿಸ್ಟ್ರಿಕ್ಟ್ ಅಧಿಕಾರಿಗಳೇ ಕಾರಣ, ಯಾರೂ ಅಲ್ಲ. ಯಾರು ವಾರ್ಡನಲ್ಲ, ಪ್ರಿನ್ಸಿಪಲ್ ಅಲ್ಲ, ಅಡಿಗೆಯವರಲ್ಲ. ಇವ್ರಿಗೆ ಬಲಿಪಶು ಮಾಡ್ಲತ್ತಾರವರು. ಅದಕ್ಕೆ ಇದಕ್ಕೆ ನೇರ ಅವರೇ ಹೊಣೆಗಾರರ, ಅವರಿಗೆ ಸೇವೆಯಿಂದ ಅಮಾನತು ಮಾಡಬೇಕು. ಇದೆಲ್ಲ ಯಾಕೆ ನಡೀತು ಹಿಂಗಂತ. ಇವತ್ತು ಹೊರಗುತ್ತಿಗೆ ನೌಕರರಿಗೆ ನೇಮಕಾತಿ ಮಾಡ್ಕೊಳ್ಳಿ ತಾರತಮ್ಯ ಮಾಡ್ತಾರೆ. 1 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರೆ. ಕರಜಗಿದಾಗ 5 ಜನರಿಗೆ ತೆಗೆದು 5 ಜನ ಹೊಸವ್ರಿಗೆ ತೊಗೊಂಡು ಅವ್ರ ಮೇಲೆ 1 ಲಕ್ಷ ರೂಪಾಯಿ ತೊಗೊಂಡಾರೆ. ಅವ್ರು ಕೊಟ್ಟವರು ಅವರು ಕೊಡ್ತೇವಂತ ಬಂದು ಕೆಲಸಕ್ಕೆ ಬಂದು ಕೆಲಸ ಆಗಲ್ಲೇ ಹೊಡಿನೂ ಹೋಗ್ಯಾರ ವಾಪಸ್. ಅದಕ್ಕೆ ಇವತ್ತು ನಾವು ಹೇಳ್ತೇವೆ, ಆ ದಂಧ ಮಾಡಬೇಡ್ರಿ. ಇವತ್ತು 15-20 ವರ್ಷ ದುಡ್ದವ್ರಲ್ಲ, ಅವ್ರಿಗೆ ದುಡಿಸ್ಕೋರು ಮಾನವತೆ ದೃಷ್ಟಿಲಿಂದ. ಏನೋ ತಪ್ಪಾಗಿರ್ಬೋದು, ತಪ್ಪು ಅವ್ರಲಿಂದ ಆಗಿಲ್ಲ. ನೀವು ಸರಿಗೆ ಅನಾಜ್ ಕೊಟ್ಟರೆ ಚಲೋನೇ ಆಗ್ತಿತ್ತು. ನೀವು ಖರಾಬ್ ಕೊಟ್ಟು ಅವ್ರಿಗೆ ಊಟ ತಪ್ಪಾಗ್ಯದ ಅಂತೇಳಿ ಅವ್ರ ಮೇಲೆ ಆರೋಪ ಹೊರಿಸಿ ತೆಗೆಯೋದು ಸರಿಯಲ್ಲ. ಇವತ್ತು ನಾವು ಈ ಒಂದು ಅವ್ರದ್ದು ಇವತ್ತು ಕನಿಷ್ಠ ವೇತನ ಪರಿಷ್ಕೃತ ವೇತನ ಜಾರಿ ಮಾಡಬೇಕು ಮತ್ತು ಆ ತೆಗೆದವ್ರಿಗೆ ಪುನಃ ವಾಪಸ್ ತೊಗೊಂಬವ್ರಿಗೂ ಕೂಡ ಈ ಹೋರಾಟ ನಾವು ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿದ್ವಿ. ಇವತ್ತು ಜಿಲ್ಲಾಡಳಿತ ಹೆಚ್ಚೊತ್ತು ಈ ಹಿಂದೆ 4 ದಿನ ಹಿಂದೆ ನಾವು ಜಿಲ್ಲಾ ಪಂಚಾಯತ್ ಸಿಒರ ಸಂಘಟ ಚರ್ಚೆ ಮಾಡಿದ್ದೆವು. ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ್ದೀವಿ. ಅವ್ರು ಬಗೆಹರಿಸ್ತಿ ಅಂದರು. ಇಲ್ಲಿವರೆಗೆ ಏನೂ ಬಗೆಹರಿದಿಲ್ಲ. ಅದಕ್ಕೆ ನಾವು ಇವತ್ತು ಕುಂತಿದ್ದೀವಿ. ಈ ಹೋರಾಟ ಇವತ್ತು ಇಲ್ಲಿ ಮುಗಿಯಲ್ಲ. ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಈ ಹೋರಾಟ ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ.